ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಥರ ಮನೆಯಲ್ಲೇ ಮಾಡ್ಕೊಡೋದ್ರಿಂದ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೈದಾ ಹಿಟ್ಟು 2 ಕಪ್ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ ಅದಕ್ಕೆ ಸ್ವಲ್ಪ ಚಿರೋಟಿ ರವೆ 2 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಸಕ್ಕರೆ 1 ಸ್ಪೂನು, 1 ಸ್ಪೂನಷ್ಟು ಎಣ್ಣೆ. ಸಕ್ಕರೆ ಹಾಕೋದ್ರಿಂದ ಕರ್ಜಿಕಾಯಿ ಕರೆದಾಗ ಸ್ವಲ್ಪ ಗೋಲ್ಡನ್ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ, ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನೋಡ್ಕೊಂಡು ಹಾಕ್ಕೊಳ್ಬೇಕು, ಸ್ವಲ್ಪನೇ ನೀರು. ತುಂಬ ತೆಳುವಾಗ್ಬಿಡುತ್ತೆ. ಚಪಾತಿ ಹಿಟ್ಟು ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಸರೋಗುತ್ತೆ. ನೋಡಿ, ಚೆನ್ನಾಗಿ ಸಾಫ್ಟಾಗಿ ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕು. ಆಗಿದೆ. ನೋಡಿ, ಅದಕ್ಕಿದ್ರೆ ಸರೋಗುತ್ತೆ. ಈಗ ಅದಕ್ಕೆ ನೋಡಿ, ಇಲ್ಲಿ ಹುರ್ಗಡ್ಲೆ 1/4 ಕಪ್ ಇದೆ, ಕಡಲೆಕಾಯಿ ಬೀಜ ಅರ್ಧ ಕಪ್ ಇದೆ, ಒಣ ಕೊಬ್ಬರಿ 1 ಕಪ್ಪು, ಮತ್ತು ಬೆಲ್ಲ. ನಮಗೆ ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಬೋದು ಬೆಲ್ಲ, ಗಸಗಸೆ ಮತ್ತು ಏಲಕ್ಕಿ ಕಾಯಿ, ಸರಿ ಬಿಳಿ ಎಳ್ಳದು. ನೋಡಿ, ಬಾಣಲೆಗೆ ಹಾಕ್ಕೊಂಡು ಕಡಲೆಕಾಯಿ ಬೀಜ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೇನೂ ಮಾಡ್ಬೋದು, ಕಡಲೆಕಾಯಿ ಬೀಜ ಇಲ್ಲದೇನೂ ಮಾಡ್ಬೋದು. ಆದರೆ ಕಡಲೆಕಾಯಿ ಬೀಜ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ತುಂಬ ಏನು ಕಪ್ಪಾಗೋದು ಬೇಡ, ಸ್ವಲ್ಪ ಕಲರ್ ಬಂದರೂ ಸಾಕು. ನಾವು ಎಣ್ಣೆಲಿ ಕರಿಯೋದ್ರಿಂದ ಒಳಗಡೆನೇ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈಗ ಎಳ್ಳು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಪ್ಪೆಳ್ಳು ಬೇಕಾದರೂ ಹಾಕ್ಕೊಳ್ಬೋದು. ಇದು ಒಣ ಕೊಬ್ಬರಿ ತುರಿದಿರೋ ಅಂಥದ್ದು. ಒಣ ಕೊಬ್ಬರಿ ಹಾಕಿ ಏನು ಉರಿಯೋದೇನು ಬೇಕಾಗಿಲ್ಲ. ಆ ಬಾಣಲೆ ಬಿಸಿಗೆ ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ. ನೋಡಿ, ಈಗ ಮಿಕ್ಸಿ ಜಾರ್ಗೆ ಕಡಲೆಕಾಯಿ ಬೀಜ ಹೊಟ್ಟೆಲ್ಲ ತೆಗ್ದು ನೈಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಅದಕ್ಕೆ ನಾನು ಎಳ್ಳು ಸೇರಿಸ್ತಾ ಇದ್ದೀನಿ. ನೋಡಿ, ಆಗಿದೆ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಹಾಕಿ ಮಾಡೋದ್ರಿಂದ. ಕೆಲವ್ರು ಬರೀ ಕಾಯಿ ಬೆಲ್ಲ ಹಾಕಿ ಮಾಡ್ತಾರೆ, ಅದಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಹುರ್ಗಡ್ಲೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ನಾನು ಎಲ್ಲ ಸಮ ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ. ನಾನು ಇದ್ರ ಜೊತೆನೇ ಬೆಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ನೈಸಾಗುತ್ತೆ ಬೆಲ್ಲ ಅಂತ. ನಾವು ಹಂಗೆ ಚೆಚ್ಚಿ ಹಾಕೋದಕ್ಕಿಂತ ಈ ಥರ ಸ್ವಲ್ಪ ಮಿಕ್ಸಿನಲ್ಲಿ ಒಂದು ರೌಂಡ್ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಪೌಡ್ರ್ ಥರ ನೋಡಿ ಆಗಿದೆ. ನೋಡಿ, ಉಳಿದಿರೋ ಬೆಲ್ಲನ ಸ್ವಲ್ಪ ಈ ಥರ ಮಿಕ್ಸಿನಲ್ಲಿ ಹಾಕಿದ್ದೀನಿ. ಕಾಯಿ ಒಂದು ರೌಂಡ್ ಸುಮ್ಮನೆ ತಿರುಗಿಸಿದ್ರೆ ಸಾಕು, ತುಂಬ ಏನು ನೈಸ್ ಬೇಡ. ಹಾಗೆ ಹಾಕಿದ್ರೂ ನಡೆಯುತ್ತೆ, ಚೆನ್ನಾಗಿ ಎಲ್ಲಕ್ಕೂ ಮಿಕ್ಸ್ ಆಗುತ್ತೆ ಅಂತ ಸುಮ್ಮನೆ ಒಂದು ರೌಂಡ್ ಆ ಥರ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಬೆಚ್ಚಗೆ ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ. ನೋಡಿ, ಈಗ ಉಳಿದಿರೋ ಅಂಥ ಕೊಬ್ಬರಿನ ಹಾಗೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಈಗ ಮಿಕ್ಸ್ ಮಾಡಿಕೊಂಡು ನಮಗಿನ್ನೂ ಜಾಸ್ತಿ ಬೇಕು ಅಂದರೆ ಏನು ಹಾಕಿರ್ತೀವಿ ಅದರಲ್ಲಿ ಸ್ವಲ್ಪ ಹುರ್ಗಡ್ಲೆ ಜಾಸ್ತಿ ಹಾಕಿದ್ರು ನಡೆಯುತ್ತೆ. ನೋಡಿ, ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಆಗಿದೆ. ಈಗ ಸ್ವೀಟು ಅಷ್ಟೇ ಅರ್ಧ ಕರೆಕ್ಟಾಗಿದೆ. ಇನ್ನೂ ಬೇಕು ಅಂದವರು ಸ್ವೀಟ್ ನೋಡಿ ಟೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಸಣ್ಣ ಸಣ್ಣದಾಗಿ ಈ ಥರ ತಗೊಂಡು ಈ ಥರ ಬೇಲ್ಕೊಳ್ಬೇಕು. ಮೈದಾ ಹಿಟ್ಟೆ ತೊಗೊಂಡಿದ್ದೀನಿ ನಾನು ಬೇಲಕ್ಕೆ.
ತುಂಬ ಮಂದನೂ ಇರಬಾರ್ದು, ತುಂಬ ತೆಳು ಇರಬಾರ್ದು, ಮೀಡಿಯಮ್ಮಲ್ಲಿ ಈ ಥರ ಬೇಲ್ಕೊಳ್ಬೇಕು. ನೋಡಿ ಇಷ್ಟು ತೆಳು ಇರಬೇಕು. ಎಲ್ಲ ಒಂದೇ ಸರಿ ಮಾಡಿ ಇಟ್ಕೊಂಡು ಆಮೇಲೆ ನೋಡಿ ಈ ಥರ ಕರ್ಜಿಕಾಯಿ ಪ್ರೆಸ್ ಇರುತ್ತಲ್ಲ ಆ ಥರದ್ರಲ್ಲಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಥರ ಮೋಲ್ಡ್ ಸಿಗುತ್ತೆ ನೋಡಿ, ಈ ಥರ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅದ್ರ ಫಿಲ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಹಾಕಿ ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಶೇಪು ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಎಲ್ಲನೂ ಒಂದೇ ಸರಿ ಮಾಡಿ ಇಟ್ಕೊಂಡು ಮಾಡ್ಕೊಳ್ಬೋದು. ನೋಡಿ ಮತ್ತೊಂದು ತೋರಿಸ್ತಾ ಇದ್ದೀನಿ. ಈಸಿಯಾಗೆ ಮಾಡ್ಕೊಳ್ಬೋದು, ಒಂದೇ ಸರಿ ಎಲ್ಲ ಇಟ್ಕೊಂಡ್ರೆ ಬೇಗನೂ ಆಗುತ್ತೆ, ಶೇಪು ಚೆನ್ನಾಗಿ ಬರುತ್ತೆ. ನೋಡಿ ಮೋಲ್ಡ್ ಇಲ್ಲ ಅಂದರೆ ಕೈಯಲ್ಲೇ ಮಾಡೋದು ಯಾವ ರೀತಿ ಅಂತ ನೋಡಿ. ಈ ಥರ ಬೇಲಿರೋದಕ್ಕೆ ಅದರೊಳಗಡೆ ಸ್ವಲ್ಪ ಈ ಥರ ಹೂರ್ಣ ಹಾಕ್ಕೊಂಡು ನೋಡಿ ಈ ಥರ ಮಡ್ಚ್ಕೊಳ್ಬೇಕು. ಮಡ್ಚ್ಬಿಟ್ಟು ಈ ಥರ ಪ್ರೆಸ್ ಮಾಡಿಬಿಟ್ಟು ನೋಡಿ ಈ ಥರ ಸುತ್ಕೊಂಡು ಬರಬೇಕು, ಅದು ಶೇಪ್ ಚೆನ್ನಾಗೇ ಬರುತ್ತೆ. ನೋಡಿ ಈ ಥರ ಸುತ್ಕೊಂಡು ಬಂದರೆ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನೋಡಿ. ಇನ್ನೊಂದು ಮೆಥಡಲ್ಲಿ ತೋರಿಸ್ತೀನಿ, ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಬೋದು, ನಮಗೇನು ಶೇಪ್ ಚೆನ್ನಾಗಿ ಬರಬೇಕು. ನೋಡಿ ಈ ಥರ ಹಾಕ್ಕೊಂಡು ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ. ಈ ಥರ ಎಡ್ಜಸ್ ಇರಬೇಕು, ಶಾರ್ಪ್ ಇರಬೇಕು. ಒಂದು ಪ್ಲೇಟ್ ತಗೊಂಡು ಏನಾದರೂ ನೋಡಿ ಆ ಥರ ತೆಗೆದ್ಬಿಟ್ರೆ ನೋಡಿ ಅದು ಇನ್ನೂ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದಿನ್ನೂ ಈಸಿ ಮೆಥಡ್. ನೋಡಿ ನಾನೆಲ್ಲ ಒಟ್ಟಿಗೆ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರಿತೀನಿ. ನೋಡಿ ಎಣ್ಣೆ ಕಾದಿದೆ, ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಹಾಕಿದ್ರೆ ಚೆನ್ನಾಗಿ ಹದವಾಗಿ ಬೇಯುತ್ತೆ. ನಿಧಾನಕ್ಕೆ ಮಾಡಿದ್ರೆ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸೈಡ್ ಆದ ನಂತರ ನೋಡಿ ಈ ಥರ ಎಲ್ಲ ಉಲ್ಟಾ ತಿರುಗಿಸಿದ್ರೆ ಹದವಾಗಿ ಎರಡು ಕಡೆನೂ ಆಗುತ್ತೆ. ತುಂಬ ಕಲರ್ ಏನು ಜಾಸ್ತಿ ಇದಾಗೋದು ಬೇಡ, ಒಂಥರ ಕಪ್ಪಾದರೆ ಅಷ್ಟು ಚೆನ್ನಾಗಿ ಬರೋಲ್ಲ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ನೋಡಿ ಎಣ್ಣೆಲಿ ಹಾಕಿದ್ದಕ್ಕೆ ಎಷ್ಟು ದಪ್ಪ ನೋಡಿ ಈ ಕಲರ್ ಬಂದರೆ ಸಾಕಾಗುತ್ತೆ. ಅದಿನ್ನೂ ಆರಿದ್ಮೇಲೆ ಇನ್ನೂ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ. ನೋಡಿ ಆಗಿದೆ, ಈಗ ತೆಗಿತಾ ಇದ್ದೀನಿ. ತುಂಬ ಸುಲಭವಾಗಿ ಒಬ್ಬರೇ ಮಾಡ್ಕೊಳ್ಬೋದು, ಇದಕ್ಕೇನು ಇಬ್ಬರು ಬೇಕು ಅಂತೇನಿಲ್ಲ. ಯಾವಾಗಲಾದರೂ ಬೇಕು ಟೇಸ್ಟ್ಗೆ ಅಂದರೆ ಆರಾಮ್ಸೆ ಮಾಡ್ಕೊಳ್ಬೋದು, ಮಕ್ಳಿಗೂ ಮಾಡ್ಕೊಳ್ಬೋದು ಮನೇಲಿ. ನೋಡಿ ತುಂಬ ಚೆನ್ನಾಗಿದೆ, ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.